ಬ್ರಿಟಿಷರು ಆಡಳಿತವನ್ನು ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಒಡೆಯರ್ ಕ್ಯಾಪಿಟಲ್ನ ಮೈಸೂರಿಗೆ ಶಿಫ್ಟ್ ಮಾಡಿದ್ರು ಶ್ರೀರಂಗಪಟ್ಟಣ. ಮೈಸೂರು ಆಗ ಒಂದು ಸಣ್ಣ ಹಳ್ಳಿ, ಯಾಕೆಂದರೆ ಅರಮನೆ ಒಳಗಡೆನೇ ಹೆಚ್ಚು ಜನಸಂಖ್ಯೆ, ಹೊರಗಡೆ ಒಂದು ಅಗ್ರಹಾರ, ಒಂದು ಸ್ವಲ್ಪ ಆ ಕಡೆ ಕೆಲವು ಕ್ರಾಫ್ಟ್ಮೆನ್ ಅಷ್ಟು ಮಾತ್ರ ಇದ್ದಿತ್ತು. ದೊಡ್ಡ ಹಳ್ಳಿ. ಅದಕ್ಕೆ ನೀರಿನ ಮೂಲ ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದಾಗ ಎಲೆಕ್ಟ್ರಿಸಿಟಿ ಇಲ್ಲದೇ ಇದ್ದಿದ್ದ ಸಮಯ ಹರಿಯೋ ನೀರು ಅಥವಾ ಬಾವಿಯಿಂದ ನೀರು ತೆಗೆದು ಜನ ಬಳಕೆ ಮಾಡುವಂಥ ಕಾಲ. ದೊಡ್ಡ ಕೆರೆ ಇತ್ತು, ಕಾರಂಜಿ ಕೆರೆ ಅಲ್ಲಿ ಇತ್ತು, ಮತ್ತು ಗೊಬ್ಬಳಿ ಕೆರೆ ಅಂತ ಇದನ್ನು ಗೊತ್ತಿರಬಹುದು. ರೇಸ್ ಕೋರ್ಸ್ ಪಕ್ಕ ಈ ಪಿಂಗ್ರಾ ಪೋಲ್ ಇದೆಯಲ್ಲ, ಅಲ್ಲೊಂದು ಕೆರೆ ಇತ್ತು. ಈ 3 ಕೆರೆ ನೀರಿನ ಆಸರೆ ಆಗಿತ್ತು. ಅದು ಯಾಕೆಂದರೆ ಚಾಮುಂಡಿ ಬೆಟ್ಟ ಇದ್ದಿದ್ದರಿಂದ 1600 ಎಕರೆ ಒಂದು ಕಾಡು ಇದ್ದಿದ್ದರಿಂದ, ಬೆಟ್ಟ ಇದ್ದಿದ್ದರಿಂದ ನೀರು ಜಾಸ್ತಿ ದಿನ ಹರಿತಾ ಇತ್ತು, ಸ್ಟೋರ್ ಮಾಡಿ ಬಳಕೆ ಮಾಡೋಕ್ಕಾಗ್ತಾ ಇತ್ತು. ಈಗ ಮೈಸೂರು ಸಂಸ್ಥಾನದಲ್ಲಿ ದಿವಾನ್ ಪೂರ್ಣಯ್ಯ ಟಿಪ್ಪು ದಿವಾನ್ ಆಗಿದ್ದವರು, ಇಲ್ಲಿಗೂ ದಿವಾನ್, ಫಸ್ಟ್ ದಿವಾನ್ ಮೈಸೂರು. ಅವ್ರಿಗೆ ಒಂದು ಗೊತ್ತಿತ್ತು, ಆದ್ಯತೆ ಮೈಸೂರು ಬೆಳಿಬೇಕು ಅಂದರೆ ನೀರು ಬೇಕು ಅಂತ. ಸೊ ಅವ್ರು ಪೂರ್ತಿ ಅದರ ಮೇಲೇ ಗಮನ ಕೊಟ್ಟು ಒಂದು ಪ್ರಯತ್ನ ಮಾಡಿದ್ರು, ಉತ್ತರ ಭಾಗದಿಂದ ನೀರು ತರೋಕ್ಕಾಗುತ್ತೆ.